ಸೀರೀಸ್. ಆ ಒಂದು ದೊಡ್ಡ ಮಟ್ಟದ ಬೆಂಚ್ ಮಾರ್ಕ್ ಇವತ್ತಿಗೂ ಕೂಡ ಇದೆ, ಅದನ್ನ ಯಾರು ಬೀಟ್ ಮಾಡೋಕ್ಕಾಗಿಲ್ಲ. ಸೊ ಕನ್ನಡದಲ್ಲಿ ಆ ಮೊದಲನೇ ಎಂಟ್ರಿ ಆ ಥರ ಸಿಕ್ಕಿದಾಗ ಒಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ನಮಗೆ, ಅಂದರೆ ಕನ್ನಡ ಆಡಿಯನ್ಸ್ ರೆಡಿ ಇದ್ದಾರೆ. ಜಸ್ಟ್ ದಟ್ ಅವ್ರಿಗೆ ಒಳ್ಳೆ ಕಥೆಗಳನ್ನ ಕಂಟಿನ್ಯೂಸ್ ಆಗಿ ಕೊಟ್ಟಾಗ, ಎಂಗೇಜ್ ಮಾಡಿದಾಗ ಡೆಫಿನೆಟ್ಲಿ OTT ಆಸ್ ಅ ಸೆಗ್ಮೆಂಟ್ ಬೆಳೆಯುತ್ತೆ ಅನ್ನೋವಂಥದ್ದು ಒಂದು ನಮ್ಮ ಬಲವಾದ ಒಂದು ಕಾನ್ಫಿಡೆನ್ಸ್ ನಮ್ಮ ಟೀಮಿಗೆ ಕ್ರಿಯೇಟ್ ಆಯ್ತದು. ಅದಾದಮೇಲೆ ಶೋಧ ಅಂತಾಯಿತು, ಮಾರಿಗಲ್ಲು ಅಂತಾಯಿತು, ರಾಕ್ಷಸ ಅಂತಾಯಿತು. ಸೊ ಎಲ್ಲನೂ ಥ್ರಿಲ್ಲರೇ ಮಾಡ್ತಿದ್ವಿ. ಅದ್ರ ಮಧ್ಯೆ ಯೋಚನೆ ಮಾಡಿದ್ದು ಒಂದು ಬ್ರೇಕ್ ಮಾಡೋಣ ಇದನ್ನ ಅಂತ ಹೇಳಿ ಬೇರೆ ಜಾನ್ರ ಅಂತ ನಮ್ಮ ಇಂಟೆನ್ಷನ್ ಇತ್ತು. ಕರೆಕ್ಟಾಗಿ ಸಿಗಾಕೊಂಡ್ರು ನಮ್ಮ ಶ್ರೀನಿಧಿಯವರು. ಬಂದು ಒಂದು ಕತೆ ಹೇಳಿದಾಗ ಅವ್ರು ಹೇಳಿದಂಥ ಮೇಯ್ನ್ ಕಥೆನಲ್ಲಿ ಇದೊಂದು ಲೈನ್ ಸಖತ್ ಇಷ್ಟ ಆಯಿತು. ಒಂದು ಜೆರಾಕ್ಸ್ ಮಿಷಿನ್ ಮನುಷ್ಯರನ್ನ ಡೂಪ್ಲಿಕೇಟ್ ಮಾಡಿದ್ರೆ ಹೆಂಗೆ ಅಂತ. ಅಂದರೆ ಆ ಥಾಟೇ ಸಖತ್ತಾಗಿ ಇದೆ ಅಂತ ಅನ್ನಿಸ್ತು ಇನಿಷಿಯಲ್ ಕೇಳಿದ ತಕ್ಷಣ. ಅದಾದಮೇಲೆ ಒಂದು 6 months ನಮ್ಮ ಟೀಮ್ ಅವರ ಟೀಮ್ ಎಲ್ಲ ಒಟ್ಟಿಗೆ ಸೇರಿ ಅದನ್ನ ಡೆವಲಪ್ ಮಾಡಿ ಒಂದು ಕಥೆನ ಒಂದು ಕಾನ್ಫಿಡೆಂಟ್ ಆಗಿ ಓಕೆ ಸೂಪರ್ ಆಗಿದೆ ಇವಾಗ ಅನಿಸಿದಾಗ ಧನಂಜಯ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವರು ಫಸ್ಟ್ ಟೈಮ್ ಕತೆ ಕೇಳಿ ಸಖತ್ತಾಗಿದೆ, ಪಿಕ್ಚರ್ ಮಾಡೋಣ ಅಂದರು. ಇವತ್ತಿಗೂ ಅದನ್ನೇ ಹೇಳ್ತಾರೆ, ಸಖತ್ತಾಗಿ ಬಂದಿದೆ, ಸಿನಿಮಾ ಮಾಡೋದನ್ನ ಅಂತ. ಸೊ ಒಳ್ಳೆ ಕತೆಗಳನ್ನ, ಒಳ್ಳೆ ಟೀಮ್ಸ್ನ ಒಟ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನ. ಅಂದರೆ ಈಗ KRG ಸಂಸ್ಥೆ ಜೊತೆ ಒಂದು ಸಿನಿಮಾ, ಅಂದರೆ ನಾವು ಒಂದು ಸೀರೀಸ್ ಮಾಡಿದಾಗ ಅದಕ್ಕೆ ಮುಂಚೆ KRG ಸಂಸ್ಥೆ ಹಾಗೂ ಪವನ್ ಅವ್ರು ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ತರುಣ್ ಅವ್ರ ಜೊತೆಗೆ ನಾವು ವರ್ಕ್ ಮಾಡಿದಾಗ ರಾಕ್ಷಸ ಅಲ್ಲಿ ತರುಣ್ ಅವರು ಮತ್ತೆ ನಮ್ಮ ವಿಜಯ ರಾಘವೇಂದ್ರ ಅವರು ಒಟ್ಟಿಗೆ ಹೊತ್ತು ಕೆಲಸ ಮಾಡಿರ್ಲಿಲ್ಲ. ಧನಂಜಯ್ ಅವರು, ಶ್ರೀನಿಧಿ ಅವರು ಒಂದೇ ಫೀಲ್ಡಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲಿಲ್ಲೇ ಇದ್ದೀವಿ, ಬಟ್ ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ಸೊ ಈ ಥರದ್ದು ಒಂದು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ನ ಒಟ್ಟಿಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ ZEE5ನಲ್ಲಿ. ಸೊ ಈ ಜರ್ನಿ ಹೀಗೆ ಕಂಟಿನ್ಯೂ ಆಗ್ತದೆ. ಅದೊಂದು ವಿಭಿನ್ನ ಪ್ರಯತ್ನ. ಡೆಫಿನೆಟ್ ಆಗಿ ನೀವು ಈ 3 episodes ನೋಡಿದರೆ ಲಾಜಿಕ್ ಎಲ್ಲ ಹುಡುಕಕ್ಕೆ ಹೋಗ್ಬಿಡಿ ಇದರಲ್ಲಿ. ಸೊ ಒಂದು ಸೈಫೈ ಅನ್ನುವಂಥ ಸೆಗ್ಮೆಂಟ್, ಸಾಕಷ್ಟು OTTಗಳು ಇದರಲ್ಲಿ ಜಾಸ್ತಿ ಪ್ರಯತ್ನಗಳನ್ನ ಮಾಡಿಲ್ಲ. ಬಿಕಾಸ್ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸಿನಿಮಾ ಆದರೆ ಬೇರೆ ಥರದ್ದು, ಒಂದು ಥಿಯೇಟ್ರಲ್ಲಿ ಕೂರಿಸಿ ತೋರಿಸುವಂಥದ್ದು. ಬಟ್ OTT ಸೀರೀಸ್ ಸೆಗ್ಮೆಂಟ್ನಲ್ಲಿ ತುಂಬ ಕಡಿಮೆ ಪ್ರಯತ್ನಗಳು. ಅದರಲ್ಲಿ ಜೆರಾಕ್ಸ್ ಮಿಷಿನ್ನ ಇಟ್ಟು ಮಾಡಿರುವಂಥದ್ದು ಇದು ಮೊದಲನೇ ಪ್ರಯತ್ನ ಇಡೀ ಇಂಡಿಯಾದಲ್ಲೇ. ಆ ಒಂದು ಐಡಿಯಾ ಬಂದಿದ್ದಕ್ಕೆ, ಅದು ಐಡಿಯಾ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಶ್ರೀನಿಧಿ ಅವರಿಗೆ. ಅದರ ಜೊತೆಗೇನೆ ಜರ್ನಿ ಕಂಟಿನ್ಯೂ ಆಗ್ತದೆ. ಸಾಕಷ್ಟು ಒಳ್ಳೆ ಪ್ರಯತ್ನಗಳು ಮಾಡ್ತಿದ್ವಿ ZEE5ನಲ್ಲಿ. ರೈಟರ್ಸ್ ರೂಮ್ ಅಂತ ಮಾಡಿದ್ದೀವಿ. ಕನ್ನಡದ ಸುಮಾರು ಒಂದು 13 ಜನ ರೈಟರ್ಸ್ನ ಒಟ್ಟಿಗೆ ಸೇರಿ ಈ 13 ಜನನು ಕೋರ್ ಆಗಿ ನಮ್ಮ ಒಂದು OTTಗೋಸ್ಕರ ಬರೀಲಿಕ್ಕೆ ಅಂತ ಒಂದು ಸಣ್ಣ ಟೀಮ್ ಕಟ್ಕೊಂಡು ಅದನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಶಾರ್ಟ್ ಫಿಲ್ಮ್ ಕಾಂಟೆಸ್ಟು ಇಷ್ಟು ದಿನ ಅದು ಎಂಟ್ರೀಸ್ ಓಪನ್ ಇತ್ತು. ಇನ್ನೇನು ಕೆಲವು ದಿನಗಳಲ್ಲಿ ಅದರ ಅನೌನ್ಸ್ಮೆಂಟ್ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಇಯರು, ಈ ವರ್ಷ ಏನು ನೋಡಿದ್ರೆ ಇದರ 3ರಷ್ಟು ನಂಬರ್ ಆಫ್ ಸೀರೀಸ್ ನಡೀತದೆ. ಅಂದರೆ ಈಗೇನು 5 ನೋಡಿದ್ದೀವಿ, ನೆಕ್ಸ್ಟ್ ಇಯರ್ಗೆ ಸುಮಾರು ಒಂದು 16 ಸೀರೀಸ್ ಅಷ್ಟು ಲೈನಪ್ ಇಟ್ಕೊಂಡಿದ್ದೀವಿ. ಸೊ ಅಂದರೆ ಏನಕ್ಕೆ ಇದು ಹೇಳ್ತೀನಿ ನಂಬರ್ ಅಂತ ಹೇಳಿದ್ರೆ, ನಿಮ್ಗೆ ಅದೊಂದು ಆಸ್ ಎ ಮಾರ್ಕೆಟ್ ಎಷ್ಟು ದೊಡ್ಡದಾಗಿ ಓಪನ್ ಇದೆ ಅಂತ ಹೇಳಲಿಕ್ಕೆ. ಸೊ ಒಂದು ಸಂಸ್ಥೆ ಈ ಒಂದು ಭಾಗವನ್ನು ನಂಬಲಿಕ್ಕೆ ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಫುಲ್ ಫ್ಲೇಜ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿರುವಂಥದ್ದು. ಸೊ ಹೊಸ ಫಾರ್ಮ್ಯಾಟ್ಸ್ ಜೊತೆಗೆ ಬರ್ತಿದ್ದೀವಿ. 50 ಎಪಿಸೋಡ್ನ ವೆಬ್ ಸೀರೀಸ್ ಒಂದಷ್ಟು ಬರ್ತಿದೆ. ನೆಕ್ಸ್ಟ್ ಇಯರ್ಗೆ ಒಂದಷ್ಟು ನಾನ್ ಫಿಕ್ಷನ್ ಶೋಸ್ ಬರ್ತಿದೆ. ಸೊ ಜೊತೆಗೆ ವೆಬ್ ಸೀರೀಸ್ ಬರ್ತಿದೆ. ಆ್ಯಂಡ್ ಒಂದಷ್ಟು ಸಿನಿಮಾಗಳು, ಲೈಕ್ ಈಗ ಈ ನಮ್ಮ ಜೆರಾಕ್ಸ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಲವ್ ಮಾಕ್ಟೇಲ್ ಸಿನಿಮಾ ಕೂಡ ZEE5ನಲ್ಲಿ ಬರುತ್ತೆ. ಸೊ ಹೀಗೆ ಒಂದು ಒಳ್ಳೆ ಲೈನಪ್ ಜೊತೆಗೆ ಪ್ರತಿ ತಿಂಗಳು ಒಂದೊಂದು ಏನಾದರೂ ನಮ್ಮ ಕನ್ನಡ ಜನತೆ ಕೊಡಬೇಕು ಅನ್ನೋಂಥದ್ದು ಕನ್ನಡ ZEE5ನ ಉದ್ದೇಶ. ಆ್ಯಂಡ್ ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಪ್ರತಿ ಪ್ರಾಜೆಕ್ಟ್ ಬಂದಾಗಲೂ ಏನೋ ಒಂದು ಕಲಿಯೋದಿರುತ್ತೆ, ಏನೋ ಒಂದು ಇರುತ್ತೆ, ಒಂದಷ್ಟು ತಪ್ಪುಗಳು, ಒಂದಷ್ಟು ಜನ ಕಮೆಂಟ್ಸಲ್ಲಿ ಹಾಕುವಂಥದ್ದು ಪ್ರತಿಯೊಂದೂ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡ್ತಿದ್ವಿ. ಜನಗಳಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಂಡು ಇನ್ನಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಕೊಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಆ್ಯಂಡ್ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಈಗ ಜಸ್ಟ್ ಮಾತಾಡ್ತಿದ್ವಿ, ಜನವರಿ ಎಂಡಲ್ಲಿ ನಾವು ಶೂಟ್ಗೆ ಹೋಗಿದ್ದು. ಅಂದರೆ ಒಂದು ಏಪ್ರಿಲ್ ಎಂಡ್ ಅಷ್ಟರಲ್ಲಿ ನಾವು ಇದನ್ನು ಆಲ್ರೆಡಿ ನಿಮಗೆಲ್ಲ ತೋರಿಸೋ ಮಟ್ಟಿಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, 3 ತಿಂಗಳಲ್ಲಿ ಇದು ಪುಲ್ ಆಫ್ ಆಗಬೇಕು ಅಂತ ಹೇಳಿದ್ರೆ ಇದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಟೀಮ್ ಹಾರ್ಡ್ ವರ್ಕ್ ಆ್ಯಂಡ್ ಡೇ ಆ್ಯಂಡ್ ನೈಟ್ ಇದ್ರ ಮೇಲೆ ಕೆಲಸ ಮಾಡಿರುವಂಥದ್ದು. ಅಂದರೆ ನಮ್ಮ ಮುರಳಿ, ಅದು ಅದ್ರ ಜೊತೆಗೆ ನನ್ನ ಟೀಮ್ ಗಣೇಶ್, ಸನಲ್. ಸೊ ಫ್ರಮ್ ಸ್ಕ್ರ್ಯಾಚ್ ಇವತ್ತವರೆಗೂ ಕೂಡ ಡೇ ಆ್ಯಂಡ್ ನೈಟ್ ಹೊಡಿತಾ ಇದೀವಿ ಇದನ್ನು. ಆ್ಯಂಡ್ ಅಫ್ಕೋರ್ಸ್ ಎಂಟೈರ್ ಟೆಕ್ನಿಕಲ್ ಟೀಮ್, ಅಂದರೆ ರೈಟ್ ಫ್ರಮ್ ಸಿನಿಮಾಟೋಗ್ರಫಿ. ಅವರ ಮರ್ಫಿ ನೋಡಿದಾಗ ತುಂಬ ಇಷ್ಟ ಆಗಿತ್ತು. ಸೊ ಅವರೇ ಬೇಕು ಅನ್ನೋದನ್ನು ಹಠ ಹಿಡಿದು ಹೋದ್ವಿ, ಒಪ್ಕೊಂಡ್ರು. ಅದಾದಮೇಲೆ ವಿನಯ್ ಜೊತೆಗೆ ನಾನು ರೇಡಿಯೋದಲ್ಲಿ ಕೆಲಸ ಮಾಡಿದ್ದೆ. ಸೊ ಅವರ ವರ್ಕ್ ಗೊತ್ತಿತ್ತು, ಒಂದು 4-5 ವರ್ಷದ ಜರ್ನಿ. ಆ್ಯಂಡ್ ಇವತ್ತು ಆ ಮ್ಯೂಸಿಕ್ ಕೇಳಿದಾಗ ಅನಿಸುತ್ತೆ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಇದು ಅಂತ. ಆ್ಯಂಡ್ ಶ್ರೀನಿಧಿ ಅವರಿಗೆ ಅವರ ತಂಡ, ಅವ್ರು ಸಾಥ್ ಕೊಟ್ಟಿದ್ದು. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸೇರಿ ನಿಂತಿರೋದಕ್ಕೆ ಈ ಇಷ್ಟು ಫಾಸ್ಟಾಗಿ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗಿದೆ. ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ. ಲಾಸ್ಟ್ ಇಯರ್ ಹೇಗೆ ಅಯ್ಯನ ಮನೆ ಒಂದು ಒಳ್ಳೆ ರೆಕಾರ್ಡ್ ಸೆಟ್ ಮಾಡ್ತು, ಆ್ಯಂಡ್ ಎಕ್ಸಾಕ್ಟ್ಲಿ ಅದೇ ಡೇಟಿಗೆ ಬರ್ತಿರೋದ್ರಿಂದ 24ನೇ ತಾರೀಕಿಗೆ ಇದು ಒಂದು ಒಳ್ಳೆ ಬೆಂಚ್ ಮಾರ್ಕ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು. ಆವಾಗ ನಾನು ಅಷ್ಟು ನನಗೆ ಏನು ಇದನ್ನ ಅಂದರೆ ಆ ಅಂದರೆ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅಂದರೆ ವೆಬ್ ಸೀರೀಸ್ ಆಗಿ ನಾನು ಹೆಂಗೆ ಅದನ್ನು
ಒಂದು ಟೀಮ್ ಇಟ್ಕೊಂಡು ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ನೋಡ್ತಾ ಇದ್ದೆ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಯ್ಯನೇ ಮನೆ ಬಂತು, ಚೆನ್ನಾಗಾಯಿತು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳೆಲ್ಲ ಬಂತು. ಸೊ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ವಿ. ನಾನು ಪ್ರದೀಪ್ ಅವ್ರ ಹತ್ರನೂ ಹೇಳ್ತಾ ಇದ್ದೆ, ಅಂದರೆ ಯಾವುದಾದ್ರು ಒಳ್ಳೆ ಸಖತ್ತಾಗಿರೋ ಕತೆ ಬಂದರೆ ಹೇಳಿ ಮಾಡೋಣ. ನನಗೆ ಡಾಲಿ ಪಿಕ್ಚರ್ಸ್ ಅಂತ ಬರುತ್ತೆ ಅಂದರೆ ಏನೋ ಅದು ಸಖತ್ತಾಗಿ ಮಜಾ ಕೊಡಬೇಕು, ಏನೋ ಒಂದು ಬೇರೆ ಥರದ್ದು ಏನಾದ್ರು ಒಂದು ಇರಬೇಕು ಸೀರೀಸ್ ಅಂತ ಬಂದಾಗ ಅಂತ ಹೇಳ್ತಾ ಇದ್ದೆ ಯಾವಾಗಲೂ. ಸೊ ಒಂದಿನ ಹಿಂಗೆ ಶ್ರೀನಿಧಿ ಕತೆ ಕೇಳಿ ಅಂತ ಹೇಳಿದ್ರು. ಆ್ಯಂಡ್ ಶ್ರೀನಿಧಿ ಅಂತ ಹೇಳ್ತಿದ್ದಂಗೆ ನಂಗೆ ಖುಷಿ ಆಯ್ತು. ಯಾಕೆಂದರೆ ಶ್ರೀನಿಧಿ ಬ್ಲಿಂಕ್ ನೋಡಿದ್ದೆ ನಾನು. ಬ್ಲಿಂಕ್ ನೋಡಿ ಎಲ್ಲ ವಿಶ್ ಮಾಡಿದ್ದೆ. ಎಲ್ಲ ಶ್ರೀನಿಧಿ ಬಂದು ಕತೆ ನರೇಟ್ ಮಾಡಿದಾಗ ಭಾಳ ಅಂದರೆ ಭಾಳ ಖುಷಿ ಆಯ್ತು. ಯೂಶ್ವಲಿ ನಾನು ಓದೋದನ್ನು ಇಷ್ಟಪಡ್ತೀನಿ, ಬಟ್ ಶ್ರೀನಿಧಿ ನರೇಷನ್ ಶುರು ಮಾಡಿ ಅಷ್ಟು ಎಪಿಸೋಡ್ಸು ಎಷ್ಟು ಸಖತ್ತಾಗಿ ವರ್ಕ್ ಮಾಡಿದರು, ಎಷ್ಟು ಚೆನ್ನಾಗಿ ನರೇಟ್ ಮಾಡಿದ. ನನಗೆ ಇಮಿಡಿಯೇಟಾಗಿ ಇದು ಮಾಡೋಣ, ಸಖತ್ತಾಗಿದೆ ಅಂದ್ಬಿಟ್ಟು ಆಮೇಲೆ ಹೇಳಿದೆ, ಇದು ಜಿ ಅವ್ರಿಗೆ ಆಲ್ರೆಡಿ ಕಮಿಟ್ ಆಗಿಬಿಟ್ಟಿದ್ಯಾ, ಸಿನಿಮಾ ಮಾಡೋಣ ಬಾ ಅಂತ. ಇಲ್ಲ ಸರ್, ಒಂದು 6 ತಿಂಗಳಿಂದ ಕೆಲಸ ಮಾಡಿದ್ದೀವಿ, ಸೊ ನೀವು ಕೇಳಿ ನೋಡಿ ಅಂತ. ಶ್ರೀನಿಧಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಪ್ರದೀಪ್ಗೆ ಫೋನ್ ಮಾಡಿದೆ, ಇಲ್ಲ ದೀಪು ಕೇಳಬೇಕು, ದೀಪು ಅವ್ರಿಗೆ ಕೇಳಿದ್ರೆ ಇಲ್ಲ ರಾಘು ಕೇಳಬೇಕು ಅಂತ. ಹಾಗೆ ಅದು ಕೊನೆಗೆ ಸೀರೀಸೇ ಆಗೋದು ಅಂತ ಆಯಿತು. ಸೊ ಅದು ಸೀರೀಸ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ಸ್ ಪ್ರದೀಪ್ಗೆ ಆ್ಯಂಡ್ ZEE5ಗೆ ಶ್ರೀನಿಧಿನ ಕಳಿಸಿದ್ದಕ್ಕೆ ಆ್ಯಂಡ್ ಈ ಥರದ್ದೊಂದು ಕಥೆನ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಸೀರೀಸ್ನ ಭಾಗ ಆಗಿರೋದಕ್ಕೆ ಭಾಳ ಖುಷಿ ಇದೆ. ಆ್ಯಂಡ್ ಇದ್ರ ಜೊತೆಗೆ ಕಲಾವಿದರ ದಂಡು ಎಲ್ಲರೂ ಭಾಳ ಒಳ್ಳೊಳ್ಳೆ ಕಲಾವಿದರು ಕೆಲಸ ಮಾಡಿದ್ದಾರೆ. ಅಂದರೆ ಹೊಸ ಪ್ರತಿಭೆಗಳಿಂದ ಹಿಡಿದು ಹಳೆ ಅಂದರೆ ಸೀನಿಯರ್ಸ್ವರೆಗೂ ಎಲ್ಲರೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸೀರೀಸ್ ನಾನು ಫಸ್ಟ್ ಟೈಮ್ ನೋಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ರೈಟಿಂಗ್ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಎಕ್ಸಿಕ್ಯೂಷನ್ ಪ್ರದೀಪ್ ಅವ್ರು ಹೇಳ್ದಂಗೆ ಒಂಥರ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ. ಒಂದು ಈಗ ಪ್ರೀ ಪ್ರೊಡಕ್ಷನ್ಗೆ ಎಷ್ಟೇ ಟೈಮ್ ತೊಗೊಂಡ್ರು ಈ ಶೂಟಿಂಗ್ ಅಂತ ಬಂದಾಗ, ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ತುಂಬ ಸ್ಪೀಡಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ, ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಇಡೀ ಟೀಮ್ ಪ್ರೂವ್ ಮಾಡಿಕೊಟ್ಟಿದೆ. ಅದು ZEE5 ಟೀಮ್ ಆಗಲಿ, ತೇಜಸ್ ಗಣೇಶ್ ಅಥವಾ ನಮ್ಮ ಡಾಲಿ ಪಿಕ್ಚರ್ಸ್ ಮುರಳಿ, ಇದು ಎಲ್ಲರೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು, ಸಿನಿಮಾಟೋಗ್ರಫರು ಎಲ್ಲರೂ ಭಾಳ ಖುಷಿ ಇದೆ. ಭಾಳ ಖುಷಿಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಯಾವಾಗಲೂ ನಂಬೋದು, ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿದ್ದಾಗ, ಒಳ್ಳೆ ಪೊಸಿಷನಲ್ಲಿದ್ದಾಗ, ಕಾಂಟ್ರಿಬ್ಯೂಟ್ ಮಾಡೋವಂಥ ಜಾಗದಲ್ಲಿದ್ದಾಗ ಎಷ್ಟಾಗುತ್ತೆ ಅಷ್ಟು ಏನಾದರೂ ಮಾಡಬೇಕು ಅಂತ, ಏನಾದರೂ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ. ಸೊ ಐ ಥಿಂಕ್ ZEE5 ಕೂಡ ಹಂಗೆ ಯೋಚನೆ ಮಾಡುತ್ತೆ. ಈಗ ಅವ್ರು ಕಂಟಿನ್ಯೂಸ್ ಆಗಿ ಸೀರೀಸ್ಗಳು ಮಾಡ್ತಿರೋದ್ರಿಂದ ಭಾಳಷ್ಟು ಪ್ರತಿಭೆಗಳಿಗೆ ಜಾಗ ಸಿಗ್ತಾ ಇದೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಅದು ಹಿಂಗೆ ತುಂಬ ದೊಡ್ಡದಾಗಿ ಆಗಲಿ, ನಿರಂತರವಾಗಿ ಆಗಲಿ, ತುಂಬ ಚೆನ್ನಾಗಾಗಲಿ. ದೊಡ್ಡ ಸಿನಿಮಾಗಳ ಜೊತೆ ಹೊಸಬರ ಸಿನಿಮಾಗಳಿಗೂ ಕೂಡ ಭಾಳ ಡಿಫ್ರೆನ್ಸ್ ಮಾಡುವಂಥ ತಾಕತ್ತಿದೆ ZEE5ಗೆ. ಅದು ಕೂಡ ಆಗಲಿ ತುಂಬ ಚೆನ್ನಾಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಚಾಮರಾಜಪೇಟೆಯಲ್ಲಿ, ನಾನು ಚಾಮರಾಜಪೇಟೆಯಲ್ಲಿ ಅವಾಗ ಇದ್ದಿದ್ದು, ಈಗ ಶಿಫ್ಟ್ ಆಗ್ಬಿಟ್ವಿ ಮದುವೆ ಆದಮೇಲೆ. ಸೊ ಚಾಮರಾಜಪೇಟೆಯಲ್ಲಿ ಇದ್ದಾಗ ಜನರಲಿ ನಾನು ಸ್ಕ್ರಿಪ್ಟ್ ಎಲ್ಲ ಪ್ರಿಂಟ್ಔಟ್ ಮಾಡೋಕ್ಕೆ ಅಂತ ಉಮಾಟಾಕಿಸ್ ಎದುರುಗಡೆ ಒಂದು ಜೆರಾಕ್ಸ್ ಅಂಗಡಿ ಇದೆ, ಅಲ್ಲಿಗೆ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ, ರೆಗ್ಯುಲರ್ ಬೇಸಿಸಲ್ಲಿ. ಸೊ ವಿಡಿಯೋ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೆ, ಅದನ್ನು ಜೆರಾಕ್ಸ್ ಮಾಡ್ಸೋಕ್ಕೆ ಅಂತ ಹೋದಾಗ ಸಡನ್ನಾಗಿ ಒಂದು ವೇಗ್ ಥಾಟ್ ಬಂತು. ಅವ್ನು ಯಾವುದೋ ಒಂದು ಪ್ಯಾನ್ ಕಾರ್ಡ್ ಇಟ್ಟೇನೋ ಪ್ರಿಂಟ್ ಏನೋ ಮಾಡ್ತಾ ಇದ್ದ, ಇದರಲ್ಲಿ ಫೋಟೋ ಪ್ರಿಂಟ್ ಬರೋದು ಬದಲು ಮನುಷ್ಯರೇ ಬಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು. ಅವತ್ತೇ ಬರೆದು ಅದನ್ನು ರಿಜಿಸ್ಟರ್ ಮಾಡಿಸ್ದೆ ಲೈನ್ನ. ಆಮೇಲೆ ಆ ಲೈನ್ ಡೆವಲಪ್ ಮಾಡೋಣ ಅಂತ ಹೋದಾಗ ಒಂದಿನ ಸುಮ್ಮನೆ ಏನೋ ವೇಗಾಗಿ ಐಡಿಯಾ ಬಂತು, ಏನೇನೋ ತರೋಣ, ಸ್ಪೇಸ್ ಶಿಪ್ಪು ಅದು ಇದು ಅಂತೆಲ್ಲ ತಂದು ಒಂದು 1990 ಆಸುಪಾಸಿನಲ್ಲಿ ನಡೆಯುವಂಥ ಒಂದು ಕತೆ. ಇದು ಪಾವಗಡ ಮತ್ತು ಮಧುಗಿರಿ ಸುತ್ತಮುತ್ತ ನಡಿಬೇಕು ಈ ಕತೆ ಅಂತ ಒಂದು ಬರೆದೆ. ಆಮೇಲೆ ಒಂದು ಕ್ರೈಮ್ ಥ್ರಿಲ್ಲರ್ ಮಾಡೋಣ ಇದನ್ನ ಅಂತೆಲ್ಲ ಬರೆದಿಟ್ಕೊಂಡೆ. ಪ್ರದೀಪ್ ಸರ್ ಕೇಳಿದಾಗ ಒಂದು ಆಡಿಯೋ ಮಾಡಿದ್ದೆ, ಒಂದು 6 minutes ಆಡಿಯೋ, ಅದನ್ನು ಕಳಿಸ್ದೆ. ಸರ್ ಆ ಲೈನ್ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಚೇಂಜ್ ಮಾಡೋಣ, ಇದನ್ನ ವಾಸ್ತವಕ್ಕೆ ತರೋಣ, ಇನ್ನೊಂದಿಷ್ಟು ಬೇರೆ ಥರ ಮಾಡೋಣ ಅಂತ. ಆಮೇಲೆ ನಾನು ಫಸ್ಟ್ ವೆಬ್ ಸೀರೀಸ್ ಅಂದಾಗ ನನ್ನ ತಲೆಯಲ್ಲೂ ಇದ್ದಿದ್ದು ನಾವು ಸೀರಿಯಸ್ ಆಗಿ ಏನಾದರೂ ಮಾಡಬೇಕು, ಕ್ರೈಮ್ ಥ್ರಿಲ್ಲರ್ಸ್ ಹೇಳಬೇಕೇನೋ ಅಂತ. ಬಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅನಿಸಿ ಒಟ್ಟಿಗೆ ಕೂತು ಮತ್ತೆ ಎಂಟರ್ಟೈನಿಂಗ್ ಆಗಿ ಇದನ್ನ ಫನ್ ಫ್ಯಾಕ್ಟರ್ಸ್ನೆಲ್ಲ ತಂದು, ಅದಾದಮೇಲೆ ಶೇಕ್ಸ್ಪಿಯರ್ನ ಏನಂತೆ ಕಾಮಿಡಿ ಆಫ್ ಎರರ್ಗಳು ಹೇಗಿರುತ್ತೆ, ಮತ್ತು ಕನ್ನಡದ ಉಲ್ಟಾ ಪಲ್ಟಾ ಹೇಗೆ ಒಂದೇ ಐಡೆಂಟಿಟಿ ಇರುವಂಥ 2 ಪರ್ಸನಾಲಿಟಿಗಳು ಬಂದಾಗ ಏನೇನು ಕಾಮಿಡಿ ಕ್ರಿಯೇಟ್ ಆಗ್ಬೋದು, ಅದನ್ನು ಇಟ್ಕೊಂಡು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ZEE ಕಡೆಯಿಂದ ಹೇಳಿದ್ರು, ಡಾಲಿ ಸರ್ ನೀವು, ಅದು ಇವರು ತುಂಬ ಸಸ್ಪೆನ್ಸ್ ಕೊಡೋ ಥರ ಹೇಳಿದ್ರು, ಒಂದು ನಂಬರ್ ಕಳಿಸಿದ್ದೀನಿ ಡಾಲಿ ಧನಂಜಯ್ ಅವರಂತ, ಒಂದು ನಂಬರ್ ಕೊಟ್ಟಿದ್ದೀನಿ ಡಾಲಿ ಧನಂಜಯ್ ಅವರಂತ, ಸೊ ಅವ್ರ ಹತ್ರ ಮಾತಾಡಿ ಅಂತ ಅಂದರು. ನನಗೆ ಫಸ್ಟೇ ಭಯ ಆಯಿತು, ಸರ್ ಹತ್ರ ಹೆಂಗಪ್ಪ ಮಾತಾಡೋದು ಅಂತ. ಸೊ ಫೋನ್ ಮಾಡಿ ಮಾತಾಡಿದೆ. ಆ್ಯಂಡ್ ಫಸ್ಟ್ ಟೈಮ್ ನರೇಷನ್ಗೆ ಹೋದಾಗಲೂ ತುಂಬ ಶಿವರ್ ಮಾಡ್ತಾ ಇದ್ದೆ, ಯಾಕಂದರೆ ನಾನು
ನ್ಯಾಷನಲ್ ಕಾಲೇಜಲ್ಲಿ ಓದುವಾಗ ನಾನೊಂದು ಮೋನೋ ಆ್ಯಕ್ಟಿಂಗ್ ಮಾಡಿದ್ದೆ, ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು. ಸರ್ರೇ ನನಗೆ ಅವಾರ್ಡ್ ಕೊಟ್ಟಿದ್ರು. ಸೊ ಅದೆಲ್ಲ ಒಂದ್ಸತಿ ನಾಸ್ಟಾಲ್ಜಿ ಆಯಿತು. ಸರ್ನ ಮತ್ತೆ ಭೇಟಿಯಾಗಿ ಅವ್ರಿಗೆ ಕತೆ ಹೇಳಿದೆ, ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಒಂದು ಹುಮ್ಮಸ್ ಬಂತು, ಕತೆ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ ತಕ್ಷಣಕ್ಕೆ ನಾವು ಇದನ್ನು ಪ್ರೊಡಕ್ಷನ್ ಮಾಡಿ ಮುಂದಕ್ಕೆ ಹೋಗಬೇಕಾಗಿತ್ತು. ಆಗ ತಂತ್ರಜ್ಞರನ್ನು ಹುಡುಕುವಾಗ ನಮಗೆ ಸಿನಿಮಾಟೋಗ್ರಫರ್ ಆಗಿ ಆದರ್ಶ್ ಅವ್ರು ಸಿಕ್ಕಿದ್ರು. ತುಂಬ ಅದ್ಭುತವಾಗಿ ಇದನ್ನು ಕಟ್ಕೊಡೋದ್ರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ರು. ತದನಂತರದಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ವಿನಯ್ ಅವರು, ಅವರು ಒಂದು 3 ತಿಂಗಳಿಂದ ಸುಮ್ಮನೆ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿದ್ದೆ, ಅವ್ರದ್ದು ಯಾವುದೋ ವರ್ಕ್ ಇಷ್ಟ ಆಗಿತ್ತು ಅಂತ, ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಸೊ ವಿಧಿಯ ಕೈವಾಡ, ಅಟ್ ಎ ಟೈಮ್ ಸಡನ್ ಆಗಿ ಅವರೇ ಇದಕ್ಕೆ ಕೆಲಸ ಮಾಡೋ ಥರ ಆಯಿತು. ಅದಾದಮೇಲೆ ನನ್ನ ನಿರ್ದೇಶನದ ತಂಡ ಎಲ್ಲರೂ ಇಲ್ಲೇ ಇದ್ದಾರೆ, ಒಂದ್ಸತಿ ಎಲ್ಲ ಕೈ ಎತ್ರಿ. ಸೊ ಇವರೆಲ್ಲ ಜೀವನ್, ಮತ್ತೆ ಪ್ರೀತನ್, ಭರತ, ತೇಜು, ಯೋಗಿ, ರಿಷಿತಾರಾಧ್ಯ, ಮತ್ತೆ ಎಡಿಟರ್ ಮತ್ತೆ ಕೋ ಡೈರೆಕ್ಟರ್ ಸಂಜೀವ್ ಜಾಗೀರ್ದಾರ್ ಅಂತ. ಸೊ ಇವರೆಲ್ಲ ನನ್ನ ಬಾಲ್ಯದ ಸ್ನೇಹಿತರು. ನಾವೆಲ್ಲ ಒಟ್ಟಿಗೆ ರಂಗಭೂಮಿ ಮಾಡ್ತಾ ಇದ್ವಿ, ಅಲ್ಲಿಂದ ಒಟ್ಟಿಗೆ ಇದ್ದೀವಿ. ಬ್ಲಿಂಕು ಜೊತೆಗೆ ಮಾಡಿದ್ದೀವಿ, ಇದನ್ನು ಜೊತೆಗೆ ಮಾಡಿದ್ವಿ, ಮುಂದೇನು ಜೊತೆಗೆ ಇನ್ನಷ್ಟು ಚಿತ್ರಗಳನ್ನು ವೆಬ್ ಸರಣಿಗಳನ್ನೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ನಿರ್ಮಾಣ ತಂಡದ ನಮ್ಮ ಮುರಳಿ ಸರ್ ಆಗಿರ್ಬೋದು, ಯದು ಸರ್ ಆಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಆದ ಚೇತನ್ ಅವರಾಗಿರ್ಬೋದು, ಅದಾದಮೇಲೆ ಜಿ ತಂಡದ ಗಣೇಶ್ ಅವರಾಗಿರ್ಬೋದು, ಸನಲ್ ಅವರಾಗಿರ್ಬೋದು, ಆಮೇಲೆ ಪ್ರದೀಪ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಜೊತೆಗೆ ಒಂದು ಕೈ ಹಿಡ್ಕೊಂಡು ನಮ್ಮನ್ನ ನಡೆಸಿದ್ರು. ಮತ್ತೆ ಕಲಾವಿದರ ವಿಷಯಕ್ಕೆ ಬಂದರೆ ಮುಖ್ಯ ಪಾತ್ರಕ್ಕೆ ನಾಗಭೂಷಣ್ ಸರ್ ಅಂದರೆ ಅವರೇ ಪ್ರಕಾಶ ಅನ್ನೋ ಥರ ಪರ್ಫಾರ್ಮ್ ಮಾಡಿದ್ರು. ನಮ್ಮ ಅಮ್ಮನಿಗೆ ನಾಗಭೂಷಣ್ ಸರ್ ತುಂಬ ಇಷ್ಟ, ಅವ್ರದ್ದು ಟಗರ್ ಪಲ್ಯ ಸಿನಿಮಾದ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ಅಮ್ಮ. ಅದಾದಮೇಲೆ ಪಾಯಲ್ ಚಂಗಪ್ಪ ಅವರು ಜಾಯ್ನ್ ಆದರು. ಆ್ಯಂಡ್ ಅವರು ಕೂಡ ಆಲ್ರೆಡಿ ವರ್ಲ್ಡ್ ಫೇಮಸ್ ಆಗಿದ್ರು. ಈಗ ನಮ್ಮ ವರ್ಲ್ಡ್ಗೆ ಅವ್ರನ್ನ ಇನ್ಕ್ಲೂಡ್ ಮಾಡಬೇಕಾಯಿತು ರಾಯದುರ್ಗಕ್ಕೆ. ಇವ್ರು ಆಲ್ರೆಡಿ ಬೇರೆ ಬೇರೆ ಊರುಗಳಲ್ಲಿ ಫೇಮಸ್ ಆಗಿದ್ರು. ಅದಾದ್ಮೇಲೆ ಎಲ್ಲ ಕ್ಯಾರೆಕ್ಟರ್ಸು, ರಿಚರ್ಡ್ ಲೂಯಿಸ್ ಸರ್ ಆಗಿರ್ಬೋದು, ಮಂಜು ಪಾವಗಡ ಸರ್, ಅದಾದ್ಮೇಲೆ ದೀಪು ಪಾತ್ರ ಮಾಡಿದಂಥ ನಮ್ಮ ಸಂತು ಅವರು, ತುಕಾಲಿ ಸಂತು ಅವರು, ಆಮೇಲೆ ಹುಲಿ ಪಾತ್ರ ಮಾಡಿದ ಜಗ್ಗಪ್ಪ ಅವರು, ಇನ್ನೂ ಸಾಕಷ್ಟು ಜನ, ರಾಮಣ್ಣನ್ ಪಾತ್ರ ಮಾಡಿದಂಥ ವಿಜಯ್ ಸರ್ ಆಗಿರ್ಬೋದು, ಮತ್ತೆ ಓಂ ಪ್ರಕಾಶ್ ಸರ್ದು ಒಂದು ಇನ್ಸಿಡೆಂಟ್ ಹೇಳಬೇಕು. ಯಾಕಂದ್ರೆ ಅವ್ರದ್ದು ಹಳೆ ಡಕೋಟಾ ಎಕ್ಸ್ಪ್ರೆಸ್ ಇದೆಲ್ಲ ಕಾಮಿಡಿನ ನಾವು ನೋಡಿ ಬೆಳೆದವರು. ಅವ್ರದ್ದು ಕಾಮಿಡಿ ಬರ್ತಾ ಇದ್ರೆ ನಾವು ಅದನ್ನ ಎಂಜಾಯ್ ಮಾಡ್ತಿದ್ವಿ. ಅದರಲ್ಲೂ ನನ್ನ ತುಂಬಾನೇ ಮೋಸ್ಟ್ ಫೇವ್ರೇಟ್ ಲೈನ್ಸ್ ಇದೆ, ನನ್ನ ಐಕಾನಿಕ್ ಲೈನ್ಸ್ ಆಫ್ ಕನ್ನಡ ಸಿನಿಮಾಲ್. ಅದು ಒಂದು, ಏ ನಾಯಿ ಮುಚ್ಚು ಬಾಯಿ ಇಲ್ಲಿ ಬಂದು ಸಾಯಿ ಅಂತ. ಸೊ ಅದನ್ನೇ ಅಡಾಪ್ಟ್ ಮಾಡ್ಕೊಂಡು ಮಲೇಷಿಯನ್ ಡಾಗ್ ಒಂದು ಅಪ್ಡೇಟ್ ಆಗಿದ್ದು. ಸೊ ಎಲ್ಲರೂ ಕೂಡ ಚಿಕ್ಕವನು ಅಂತ ನೋಡ್ದಲೆ ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಕೆಲಸ ಕೊಟ್ಟಿದ್ದ ಡಾಲಿ ಪಿಕ್ಚರ್ಸ್ಗೂ, ZEE5 ಕನ್ನಡಕ್ಕೂ ಕೆಲಸನ ನೋಡಿ ಮುಂದೆ ನೀವೆಲ್ಲ ಹೆಲ್ಪ್ ಮಾಡ್ತೀರಾ, ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ದೀರ್ಘದಂಡ ನಮಸ್ಕಾರಗಳು. ಅದರ ನಿರ್ಮಾತೃ RJ ಪ್ರದೀಪ್ ಅಲ್ಲೇ ಕೂತಿದ್ದಾರೆ. ಅದಾದ್ಮೇಲೆ ಇಷ್ಟು ವರ್ಷ ಆಯಿತು ನಾನು ಒಂದು ವೆಬ್ ಸೀರೀಸ್ ಮಾಡೋದಕ್ಕೆ. ಅದ್ರ ಮಧ್ಯೆ ತುಂಬ ಜನ ಕೇಳ್ತಾ ಇದ್ರು, ಯಾಕೆ ವೆಬ್ ಸೀರೀಸ್ ಬೇಸ್ ಚೆನ್ನಾಗಿದೆಯಲ್ಲ, ಅದನ್ನು ಯಾಕೆ ಮಾಡಬಾರ್ದು ಅಂತ. ನಾನು ಮಾಡೋಕ್ಕೆ ರೆಡಿ ಇದ್ದೆ, ಆದರೆ ಯಾವುದು OTT ಪ್ಲ್ಯಾಟ್ಫಾರ್ಮ್ಗಳು ರೆಡಿ ಇರಲಿಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ. ಅವರು ಪ್ರೊಡ್ಯೂಸ್ ಮಾಡೋದಿರಲಿ, ನಾವು ಮಾಡಿರೋ ಸಿನಿಮಾನೇ ತಗೊಳ್ಳೋದಕ್ಕೆ ಈಗ ಹಿಂದೇಟ್ ಆಗ್ತಾಯಿದ್ದಾರೆ ಕನ್ನಡದಲ್ಲಿ. ಯಾಕೆ ಅಂತಂದರೆ ಅವ್ರು ಕೊಡೋ ಒಂದು ಸಿಂಪಲ್ ಉತ್ತರದಿಂದ ಕನ್ನಡದಲ್ಲಿ ವ್ಯೂವರ್ಶಿಪ್ ಇಲ್ಲ ಅಂತ. ಸೊ ಇಂಥ ಟೈಮಲ್ಲಿ ZEE5 ಅವ್ರು ಬಂದು, ಇಲ್ಲ ಕನ್ನಡದಲ್ಲಿ ವ್ಯೂವರ್ಶಿಪ್ ಇದೆ, ಅದನ್ನ ನಾವು ಟ್ಯಾಪ್ ಮಾಡ್ತೀವಿ ಅಂತೇಳಿ ಕಂಟಿನ್ಯೂಸ್ ಆಗಿ ಒಂದಷ್ಟು ಸೀರೀಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ರಾಘವೇಂದ್ರ ಹುಣಸೂರು ಅವ್ರಿಗೆ, ದೀಪಕ್ ಅವ್ರಿಗೆ, ಮತ್ತು ಪ್ರದೀಪ್ ಅವ್ರಿಗೆ, ಇಡೀ ZEE5 ತಂಡಕ್ಕೆ. ಯಾಕಂತಂದರೆ ಬೇರೆ ಎಲ್ಲ ಭಾಷೆಗಳು ನೋಡಿ ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟ್ಸ್ಗಳು, ಪ್ರಯೋಗಗಳು ಆಗ್ತಾ ಇದ್ದಾವೆ. ಹಿಂದಿಲಿರ್ಬೋದು, ತೆಲುಗಲ್ಲಿರ್ಬೋದು, ತಮಿಳಿರ್ಬೋದು. ಕನ್ನಡದಲ್ಲಿ ಯಾಕೆ ಈ OTT ಬೇಸ್ಡ್ ಯಾಕೆ ಯಾರು ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಅಂತ. ಸೊ ಇದೇನಾದರೂ ಆದರೆ ಎಷ್ಟು ಜನ ಕಲಾವಿದರ ಕೆಲಸ ಸಿಗುತ್ತೆ, ಎಷ್ಟು ಜನ ರೈಟರ್ಸ್ ಕೆಲಸ ಸಿಗುತ್ತೆ, ನಮ್ಮದೇ ಎಷ್ಟೋ ಕಥೆಗಳು, ಎಷ್ಟೋ ಕಾದಂಬರಿಗಳು ವೆಬ್ ಸೀರೀಸ್ ಆಗಿ ಬರೋ ಚಾನ್ಸ್ ಇದೆಯಲ್ಲ. ಸೊ ಆ ನಿಟ್ಟಿನಲ್ಲಿ ZEE5 ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತು ನನ್ನನ್ನು ಪ್ರಕಾಶನಾಗಿ ಮಾಡಿದ ಶ್ರೀನಿಧಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತ ಟೆಕ್ನಿಷಿಯನು, ಒಳ್ಳೆ ಕಥೆಗಾರ, ಒಳ್ಳೆ ಹ್ಯೂಮರ್ ಸೆನ್ಸ್ ಇದೆ. ದಯವಿಟ್ಟು ಜಾಸ್ತಿ ಬ್ರೇಕ್ ತಗೊಳ್ಳದೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಮಾಡಿ ಅಂತ ನಾನು ಶ್ರೀನಿಧಿ ಅವರಿಗೆ ಹೇಳ್ತೀನಿ. ಮತ್ತು ಸೋಲು ಗೆಲುವು ಅದು ಏನೇ ಇರಲಿ, ಸದಾ ಕ್ರಿಯೆಯಲ್ಲಿರಬೇಕು, ಆ ಪ್ರಕ್ರಿಯೆಯಲ್ಲಿರಬೇಕು ಅಂತ. ಅದು ಸೋಲು ಗೆಲುವು ಯಾವುದನ್ನೂ ತಲೆ ಕೆಡಿಸ್ಕೊಳ್ಳದೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇರೋವಂತಹ ನನ್ನ ಗೆಳೆಯ ಡಾಲಿ ಧನಂಜಯ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ವಾ. ಅಂದರೆ ಸೋಲು ಗೆಲುವು ಇದ್ದು ಏನೋ ಒಂದು ಆಗ್ತಿರುತ್ತೆ, ಬಟ್ ಕಂಟಿನ್ಯೂಸ್ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ. ಸೊ ಇಂಡಸ್ಟ್ರಿಗೆ ಆತನ ಕಾಂಟ್ರಿಬ್ಯೂಷನ್ನು ಭಾಳ ಇದೆ. ಸೊ ಆತನಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಅದ್ಭುತ ಟೆಕ್ನಿಷಿಯನ್ಸು ಹಗಲು ರಾತ್ರಿ ತುಂಬ ಕಷ್ಟಪಟ್ಟಿದ್ದಾರೆ.
ಬಹಳ ಒಂದು ಲಿಮಿಟೇಷನ್ಲಿಗೆ ನಾವು ಅದ್ಭುತವಾದ ಒಂದು ಪ್ರಾಡಕ್ಟ್ನ ಹೊರತರಬೇಕಾಗಿತ್ತು. ಆ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಸೊ ನಮ್ಮೆಲ್ರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರ ಹೆಸರು ತೊಗೊಂಡ್ರೆ ತುಂಬ ಟೈಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನಮ್ಮೆಲ್ಲರಿಗೂ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನೋಡಿದಾಗ ನನಗೂ ಕೂಡ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ವೆಬ್ ಸೀರೀಸಲ್ಲಿ ಕೂಡ ಈಗ ಲಗ್ಗೇಟ್ ಇದ್ದಾರೆ. ಸೊ ಅವರು ತುಂಬ ಹಾರ್ಡ್ ವರ್ಕಿಂಗ್. ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾನು ಈ ಮೈಕನ್ನು ಹಸ್ತಾಂತರಿಸ್ತೇನೆ. ಪ್ರಕಾಶ್ ನಾಚ್ಕೊತಿದ್ದಾರೆ. ಥ್ಯಾಂಕ್ ಯು ನಾಗಭೂಷಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಜಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಇದು ನನ್ನ ಫಸ್ಟ್ ವೆಬ್ ಸೀರೀಸ್. ಶಾರ್ಟ್ ಫಿಲಮ್ ಮಾಡಿದ್ದೀನಿ, OTTಗೆ ಫಸ್ಟ್ ವೆಬ್ ಸೀರೀಸ್ ಇದು. ನಾನು ಇದಕ್ಕೂ ಮುಂಚೆ ಹಾಟ್ಸ್ಟಾರಲ್ಲಿ ಮಾಡಿದೆ ತೆಲುಗು ಅಲ್ಲಿ. ಬಟ್ ಕನ್ನಡದಲ್ಲಿ ಮಾಡಬೇಕು, ಬಿಕಾಸ್ ನಾನು ಇಲ್ಲಿ ಹುಟ್ಟಿ ಬೆಳೆದಿರೋದು. ನನಗೆ ಫಸ್ಟ್ ಹೆಸರು ಮಾಡಿಕೊಟ್ಟಿದ್ದು ಕನ್ನಡ ಪೀಪಲ್. ಸೊ ಇಲ್ಲಿ ವೆಬ್ ಸೀರೀಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ನನಗೆ ಫಸ್ಟ್ ಕತೆ ಕೇಳಿದ ಕತೆ ಇಷ್ಟ ಆಗಿತ್ತು. ಡಾಲಿ ಪಿಕ್ಚರ್ಸ್ ಅಂದಾಗಂತೂ ನಂಗೆ ಅದೇ ಡೇಟಲ್ಲೇ ನನಗೆ ಮೂವಿ ಶೂಟ್ ಇತ್ತು, ತೆಲುಗು ಮೂವಿ ಶೂಟ್ ಇತ್ತು. ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಪ್ರೀಪೋನ್ ಮಾಡ್ಕೊಳ್ಳಿ, ಡಾಲಿ ಪಿಕ್ಚರ್ಸು ನಾನು ವೆಬ್ ಸೀರೀಸ್ ಮಾಡಲೇಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ನಿಮ್ಮ ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನಲ್ಲಿ ನಾನೊಂದು ಮೆಂಬರ್ ಆಗಿರೋಕ್ಕೆ ಒಂದು ತುಂಬ ಹೆಮ್ಮೆ ಅನಿಸ್ತಿದೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಶ್ರೀನಿಧಿ ಸರ್ ಒಂದು ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ರಿಯಲಿ ಗ್ರೇಟ್ ಸರ್. ಅವರು ಕೆಲಸ ತುಂಬ ಕಂಪೋಸ್ಡ್ ಆಗಿ ಸ್ಮೂತಾಗಿ ಮಾಡ್ತಾರೆ. ತುಂಬ ಕಲಿಯೋಕ್ಕೆ ಸಿಕ್ತು. ಆಮೇಲೆ ತುಂಬ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಓಂ ಸರ್ ಆಗಿರ್ಬೋದು, ರಿಚರ್ಡ್ ಸರ್, ನಾಗ್ ಸರ್. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಎಷ್ಟೊಂದು ಮಾತಾಡಬೇಕು ಅಂತಿದೆ, ಮಾತು ಬರ್ತಿಲ್ಲ. ಎಲ್ಲ ದೊಡ್ಡವ್ರ ಜೊತೆ ಪ್ಲ್ಯಾಟ್ಫಾರ್ಮ್ ಶೇರ್ ಮಾಡ್ಕೊಳ್ಳೋಕೆ ಸಿಕ್ತು. ನಿಜವಾಗ್ಲೂ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಮಾಡಬೇಕು. ಶಾರ್ಟ್ ಫಿಲಮ್ ತುಂಬ ಮಾಡಿದ್ದೀನಿ, ಬಟ್ ವೆಬ್ ಸೀರೀಸ್ ಮಾಡಬೇಕು ಅಂತ ನಾನು ಬಂದಿರೋದೇ ಇಂಡಸ್ಟ್ರಿಗೆ ಒಂದು ದೊಡ್ಡದಾಗಿ ಅಚೀವ್ ಮಾಡೋಕ್ಕೆ, ಒಂದು ರಿಮಾರ್ಕ್ ಸೆಟ್ ಮಾಡೋಕ್ಕೆ ಅಂತ. ಸೊ ಒಂದು ಡಾಲಿ ಪಿಕ್ಚರ್ಸ್ಗೆ ನಾನು ಪುಟ್ಟ ಹೆಚ್ಚಿಗೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ತೊಗೊಂಡೋಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ಇದೇ 24th ನಮ್ಮ ಜೆರಾಕ್ಸ್ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾಕಂದರೆ ಇವಾಗ ಒಳ್ಳೆ ಕಂಟೆಂಟ್ ಬರ್ತಾ ಇದೆ. ಬೇರೆ ಬೇರೆ ಭಾಷೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ನೆಟ್ಫ್ಲಿಕ್ಸ್, ಪ್ರೈಮಲ್ಲಿ, ಸಸ್ಪೆನ್ಸ್, ಸೈಫೈ ಎಲ್ಲ. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಸೈಫೈ ಥರ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಮಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ನಾವು ಆಡಿಯನ್ಸ್ಗೆ ತಲುಪೋಕ್ಕೆ ಆಗುತ್ತೆ. ಸೊ ಎಲ್ಲರೂ ತಪ್ಪದೆ ನೋಡಿ ನಮಗೆ ಸಪೋರ್ಟ್ ಮಾಡಿ. ಐ ಡಿಂಟ್ ನೋ ವಾಟ್ ವಾಸ್ ದ ಸ್ಟೋರಿ, ಬಟ್ ಆ ಪಾತ್ರ ಕೊಟ್ಟಿದ್ರು. ಈ ನಮ್ಮಲ್ಲಿ ಏನಾಗುತ್ತೆ, ಒಂದು ಸಲ ನೀವು ಏನಾದರೂ ಒಂದು ಪಾತ್ರ ಮಾಡಿದ್ರೆ ಸೀಲ್ ಹಾಕಿ ಮುಗಿಸ್ಬಿಡ್ತಾರೆ ನಿಮ್ಮ. ಈ ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದ್ದು ದೊಡ್ಡ ತಪ್ಪಾಯ್ತು. ನಾನು ವೆಬ್ ಸೀರೀಸಲ್ಲಿ ನೀವು ಫಸ್ಟ್ ಟೈಮ್ ನನ್ನ ಕತೆ. ಅದಾದಮೇಲೆ ಶ್ರೀರಸ್ತು ಶುಭ ಮಸ್ತು ಅಂತ ಮಾಡಿದ್ವಿ. ಅದಾದಮೇಲೆ ಜನ ನನ್ನನ್ನು ಮೊದಲೇನಂತಿದ್ರು, ಸರ್ ಸಖತ್ತ ಕಬಡ್ಡಿ ಮಾಡ್ತೀರಾ, ಸರ್ ಅರ್ಟಲ್ಲಿ ಸಖತ್ತಾಗಿರ್ತೀರಾ ಕೃಷ್ಣೇಗೌಡನಿಗೆ ಅಂತ ಇದ್ದರು. ಸರ್ ನೋಡಿದ್ವಿ ಸರ್, ನಮ್ಮ ತಂದೆ ನೆನಪಾಗ್ತದೆ ಸರ್. ನನ್ನ ಮಗಳು ಸಾಕು ಬಾ ಎಲ್ಲರನ್ನ ಅಳಿಸ್ಕೊಂಡು ಬೇಕಾಗುತ್ತೆ ಅಂತ ಹೇಳ್ಬೇಕು. ನನ್ನ ಮಗಳು ಮೇಡೋ ನಾನು ಸ್ವಲ್ಪ ತರಲೆ ಪ್ರದೀಪ್ ಚೆನ್ನಾಗಿ ಗೊತ್ತು. ಸಿ ದಿಸ್ ವಾಸ್ ಎ ವೆರಿ ಪೆಕ್ಯುಲಿಯರ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಒಬ್ಬ ಆ್ಯಕ್ಟ್ರು ಎಲ್ಲ ಕಾಂಪ್ಲಿಮೆಂಟ್ನ ತನಗೆ ತೊಗೊಳ್ತಾನೆ. ನಿಜವಾಗ್ಲೂ ಆ ಕಾಂಪ್ಲಿಮೆಂಟ್ ತನಗಲ್ಲ, ನಾನು ಮಾಡಿದ ಪಾತ್ರೆ. ಈ ಭ್ರಮೆಯಲ್ಲಿದ್ದವರೆಲ್ಲ ನಾವು ತುಂಬ ಅನುಭವಿಸ್ತೀವಿ. ಜನ ನಮ್ಮನ್ನು ಏನು ನೋಡ್ತಾರೋ ಹಾಗೆ ನಾವು ಅಂತ ಅಂದ್ಕೊಳ್ತಾರೆ. ಇವತ್ತು ನಾನು ನೋಡಿದಾಗ ನನಗೆ ಅನಿಸ್ತು, ಎವ್ರಿ ಒನ್ ಹ್ಯಾಸ್ ಡನ್ ಜಸ್ಟಿಸ್ ಟು ದಟ್ ರೋಲ್ ಆ್ಯಂಡ್ ಹೂ ಎವರ್ ಹ್ಯಾಸ್ ರಿಟರ್ನ್ ಹ್ಯಾಸ್ ಪುಟ್ ಹಿಸ್ ಲೈಫ್ ಇನ್ ಟು ಇಟ್ ಆ್ಯಸ್ ಎ ರೈಟರ್. ತುಂಬ ಜನ ನನಗೊಬ್ಬ ನಗೆ ಹಬ್ಬ ಕಲಾವಿದ ಹರಟೆ ಅಂತ. ನಾನು 42 ಸಿನಿಮಾ ಮಾತ್ರ ಬರೆದಿದ್ದೀನಿ. ಹಾಲುಂಡ ತವರಿಂದ ಕೋತಿಗಳು ಕೋತಿಗಳವರೆಗೂ ನಾನು ಬರೆದಿದ್ದೀನಿ. ಶ್ರೀನಿಧಿಗೆ ಒಂದು ಮಾತು ಹೇಳಿದೆ. ಅವ್ರು ಹೇಳ್ತಿದ್ರು, ಆ ಜೆರಾಕ್ಸ್ ಅಂಗಡಿಯಲ್ಲಿದ್ದಲ್ಲ ನನ್ನ ಮನೆ ಅಲ್ಲೇ, ಈ ಚಾಮರಾಜಪೇಟೆ ಅಂಥದ್ದು ಸರ್. ನಮ್ಮನೆ ಸೆಂಟ್ರು ಎಡಕ್ಕೆ ಶಂಕರ ಮಠ, ತಿಳಿ ಸಾರು, ನೀರು ಮಜ್ಜಿಗೆ, ಬಲಗಡೆ ಕೆಂಪೇಗೌಡ ನಗರ, ಮುದ್ದೆ, ಬಾಡು, ಟೈರು, ಟೂಬು, ಟವಲ್ಲು. ಸ್ವಲ್ಪ ಫಸ್ಟ್ ರೋಡಿಗೆ ಬಂದರೆ ಕ್ಯಾರೆ ಹೈಕ್ಯಾ ಕಬಾಬ್ ಕಬಾಬ್ ಹೈಕ್ಯಾ, ಈ ಮಿಕ್ಸ್ಚರ್ಗಳ ಮಧ್ಯೆ ಬೆಳೆಯೋದಿದೆಯಲ್ಲ, ಇದೇ ಒಬ್ಬ ಮನುಷ್ಯನಿಗೆ, ಒಂದು ರೈಟರ್ ಆಗಲಿ ಕಲಾವಿದನಿಗೆ ಕೊಡುವಂಥ ಶಕ್ತಿ. ಐ ಆಮ್ ವೆರಿ ಗ್ಲ್ಯಾಡ್ ದಟ್ ನಿಮಗೆ ಅದೇ ಜಾಗ ಸ್ಫೂರ್ತಿ ಕೊಟ್ಟಿದೆ ಅಂತ. ಒಂದು ಈ ಜೆರಾಕ್ಸ್ ಬಗ್ಗೆ ಹೇಳೋದಾದರೆ,
ನಾವು ಇಷ್ಟೊಂದು ಸಿನಿಮಾ ಬರೀತಾ ಇದ್ದೀವಿ. ನಾವು ಇವಾಗ ನೆನ್ನೆ ಯಾರೋ ನನ್ನ ಫ್ರೆಂಡ್ ಬಂದಾಗ ದಯವಿಟ್ಟು ಬೇಡಪ್ಪ, ದುಡ್ಡು ಜಾಸ್ತಿ ಇದ್ದರೆ ಯಾವ್ದಾರು ಅನಾಥಾಶ್ರಮಕ್ಕೆ ಕೊಟ್ಬಿಡೋ, ಸಿನಿಮಾ ಮಾಡಬೇಡ ಮಾಡಬೇಡ ನೀನು. ಬಿಕಾಸ್ ನಾನು 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಯಾವುದೂ ರಿಲೀಸ್ ಆಗಿಲ್ಲ. ದಟ್ ಈಸ್ ಅವರ್ ಇಂಡಸ್ಟ್ರಿ. GS ಸದಾಶಿವ ಅವರ ಸಿಕ್ಕು ಅನ್ನೋ ನಾಟಕ 500 ಶೋ ಮಾಡಿದ್ದೀನಿ, ಸಿನಿಮಾ ಇನ್ನೂ ರಿಲೀಸ್ ಮಾಡೋಕ್ಕಾಗಿಲ್ಲ. ಮೊದಲನೇ ನಾಟಕ ಮ್ಯಾಂಚೆಸ್ಟರ್, ಲಂಡನ್ನಲ್ಲಿ ಅವ್ರು ಕರೆದು ನಮ್ಮ ಹತ್ರ ಮಾಡಿಸಿದ್ರು. ಅಂದರೆ ನಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ. ವಿ ಆರ್ ಅಹೆಡ್ ಆಫ್ ಟೈಮ್. ಸಿ ಯುವರ್ ಜೆರಾಕ್ಸ್ ಈಸ್ ಅಹೆಡ್ ಆಫ್ ಟೈಮ್. ದ ಥಿಂಕಿಂಗ್ ಪ್ಯಾಟರ್ನ್ ಈಸ್ ಅಹೆಡ್ ಆಫ್ ಟೈಮ್. ದಟ್ ಇಟ್ ಸೆಲ್ಫ್ ಈಸ್ ಅವರ್ ಪ್ರಾಬ್ಲಮ್. ನೀವು ಜನರನ್ನ ಕನ್ವಿನ್ಸ್ ಮಾಡ್ಬೋದು, ಕತೆ ಹೇಳೋ ಡೈರೆಕ್ಟ್ರ್ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಏನಿದೆ ಸರ್, ಜನ ಒಪ್ಕೊಳ್ಳಲ್ಲ ಸರ್, ಲಾಜಿಕೇ ಇಲ್ಲ ಸರ್ ಅಂದ್ಬಿಡ್ತಾನೆ. ಸಿ ಲಾಜಿಕ್ನ ಡಿಸೈಡ್ ಮಾಡೋದು ಜನ. ನಾವು ವಿ ಆರ್ ರೆಸ್ಟ್ರಿಕ್ಟೆಡ್ ಟು ದಟ್ ಇಂಡಸ್ಟ್ರಿ. ಅದಕ್ಕೆ ನೋಡಿ, ನಾನು ಮಾಡಿದ ನಾಟಕಗಳು ಉದ್ಭವ, ಬೇಲಿ ಮತ್ತು ಹೊಲ, ಮಳೆ ನಿಲ್ಲುವವರೆಗೂ, ಸಿಕ್ಕು ಎಲ್ಲ ಸಿನಿಮಾ ಆಗಿದೆ, ಕೆಲವು ರಿಲೀಸ್ ಆಗಿದೆ. ಈ ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟೇ ಭಾಳ ಬ್ಯೂಟಿಫುಲ್ ಥಿಂಗ್. ನಾವು ಸಿನಿಮಾ ಮಾಡೋಕ್ಕಾಗದೇ ಇರ್ಬೋದು, ನಾಟಕ ಗೊತ್ತೇ ಇದೆಯಲ್ಲ, 1 ನಿಮಿಷ ಪುರ್ಸತ್ತಿಲ್ಲ, 1 ಪೈಸಾ ಇನ್ಕಮ್ ಇಲ್ಲ, ಮಾಡ್ತಾ ಇರ್ಬೋದು ಭಾಳಷ್ಟು ವರ್ಷ. ಈ ವೆಬ್ ಸೀರೀಸ್ ಅನ್ನೋದು ನಮ್ಮಂಥ ಈ ಥಿಂಕಿಗೆಲ್ಲ ಒಂದು ಲೆಟ್ಔಟ್ ಸಿಗುತ್ತೆ. ಆ್ಯಂಡ್ ನನಗೆ ಇವತ್ತು ನೋಡಿದಾಗ ಅನಿಸಿದೆ, ನಮ್ಮ ಈ ವೆಬ್ ಸೀರೀಸ್ಗೆ ತುಂಬ ಒಳ್ಳೆ ಆಡಿಯನ್ಸ್ ಇದ್ದಾರೆ, ಇದಕ್ಕೆ ತುಂಬ ಒಳ್ಳೆ ಸ್ಕೋಪ್ ಇದೆ. ಆಮೇಲೆ ಏನು ಹೊಸ ನೋಡಿದ್ನಪ್ಪ ನಿಮ್ಮಲ್ಲಿ ಅಂತಂದರೆ, ಪ್ರತಿ 12 ಕಿಲೋಮೀಟರ್ಗೆ ಕರ್ನಾಟಕದಲ್ಲಿ ನಮ್ಮ ಡೈಲೆಕ್ಟ್ ಚೇಂಜ್ ಆಗುತ್ತೆ. ಬೆಂಗಳೂರಿನವ್ರು ಮಾತಾಡೋದು ಹೆಂಗೆ, ಯಶವಂತಪುರದವ್ರು ಮಾತಾಡೋದು ಹೆಂಗೆ, ರಾಮನಗರದವರು, ಚನ್ನಪಟ್ಟಣದವರು, ಮಂಡ್ಯದವರು, ಮಳವಳ್ಳಿಯವರು ಮಾತಾಡೋದು ಹೆಂಗೆ, ಹೋಗಮ್ಮ ಬರಮ್ಮ. ಈ ಭಾಷೆಯನ್ನು ನೀವು ಚೇಂಜ್ ಮಾಡಿಬಿಟ್ರೆ ನೀವು ಇನ್ನೂ 50 ವರ್ಷ ಸಿನಿಮಾ ಮಾಡ್ಬೋದು. ಇವತ್ತು ನೀವು ಅದನ್ನು ಬಳಸಿದ್ದೀರಿ, ಮಳವಳ್ಳಿ ಭಾಷೆ ಅಂತ ಕರಿತೀವಿ. ತುಂಬ ತುಂಬ ಚೆನ್ನಾಗಿ ಬಳಸಿದಿರಿ ಆ ಮಳವಳ್ಳಿ ಭಾಷೆಯನ್ನು. ಅದು ಇಮಿಟೇಟ್ ಮಾಡೋದಲ್ಲ, ನೀವೇ ನಿಜವಾಗ್ಲೂ ಆ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಮೋಹಪ್ರಕಾಶ್ ಸಿಕ್ಕಿದ್ರೆ ನಾನು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಎಲ್ಲರೂ ಆ ಭಾಷೆನ ಬಳಸಿದ್ದೀರಿ. ಒಂದು ಭಾಷೆಯನ್ನು ಬಳಸಿದ್ದೀರಿ, ಅದು ನಮಗೆ ಹಳೆಯದಲ್ಲ, ಸಿನಿಮಾಗೆ ಹಳೆ ಹೊಸದದು. ಈ ಥರದ್ದು ಭಾಳಷ್ಟು ವಸ್ತು ನಮ್ಮ ಸುತ್ತಮುತ್ತಲೂ ಇದೆ. ಇನ್ನೊಂದು ಭಾಳ ವಿಶೇಷವಾದ್ದು ದ ಟೆಕ್ನಿಕಲ್ ಕ್ರೂ. ಆ್ಯಂಡ್ ಬಹುಶಃ ಪ್ರದೀಪ್ ಅಂತವರು ಆ ZEE5 ಪ್ರದೀಪ್ ಅಂತವ್ರಿಗೆ ನಾವೊಂದು ಕತೆ ಹೇಳಿದ್ರೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನಮಗೆ ಭಾಳ ತೊಂದರೆ ಇರೋದು ನಮ್ಮ ರೈಟ್ರಿಗೆ, ಕಥೆಯೆಲ್ಲ ಹೇಳಿದ್ಮೇಲೆ ಏನು ಕಾಮಿಡಿನೇ ಇಲ್ವಲ್ಲ ಸರ್ ಅಂತ. ಅದು ನಾವು 500 ಶೋ ಮಾಡಿರ್ತೀವಿ ಕಾಮಿಡಿನ. ಅಂದರೆ ಆ ಥರದವ್ರ ಜೊತೆ ತಪ್ಪು ಅಂತ ಹೇಳಲ್ಲ, ಅವರ ಎಜುಕೇಷನ್ನು, ಅವರ ಲರ್ನಿಂಗು ಜೆರಾಕ್ಸ್ ಟು ಜೆರಾಕ್ಸ್. ತೆಲುಗು ಪಿಕ್ಚರು ತಮಿಳ್ ಮಾಡೋದು, ತಮಿಳ್ನ ತೆಲುಗು ಹೀಗೆ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಒರಿಜಿನಲ್ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಟ್ ಇವತ್ತು ನಿಮ್ಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಟೈಟ್ಲ್ ಜೆರಾಕ್ಸ್ ಇರ್ಬೋದು, ಇದರಲ್ಲಿ ಯಾವುದು ಜೆರಾಕ್ಸ್ ಇಲ್ಲ, ಇದು ಒರಿಜಿನಲ್, ಇದು ರಿಯಲ್ ಒರಿಜಿನಲ್ ನೇಟಿವ್ ಅಂತ ಹೇಳ್ತೀವಲ್ಲ, ಇಟ್ಸ್ ಎ ನೇಟಿವ್ ಫಿಲ್ಮ್. ಐ ಥ್ಯಾಂಕ್ ಎವ್ರಿಬಡಿ ಆ್ಯಂಡ್ ಐ ಥ್ಯಾಂಕ್ ಪ್ರದೀಪ್ ಎಸ್ಪೆಷಲಿ ಫಾರ್ ಟ್ರೈಂಗ್ ಟು ಬ್ರಿಂಗ್ ಸಮಥಿಂಗ್ ನ್ಯೂ ಇನ್ ಟು ದ ಆಲ್ರೆಡಿ ಓಲ್ಡ್ ಸಿಸ್ಟಮ್. ಇಟ್ಸ್ ವೆರಿ ಡಿಫಿಕಲ್ಟ್, ನನಗೆ ಗೊತ್ತಿದೆ, ತುಂಬಾ ಕಷ್ಟ ಅದು. ಥ್ಯಾಂಕ್ ಯು ಹೇಳಿದ್ರು ಅಂತ ಅನ್ಕೋತೀನಿ. ಏನಪ್ಪ ಇರಲಿ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಆಗಲೇ ಪಾಯಲ್ ಅವ್ರು ಹೇಳ್ದಂಗೆ ಮೊದಲೇ ಫೋನ್ ಬಂದಾಗ ಗಣೇಶ್ ಅವ್ರು ಫೋನ್ ಮಾಡಿದರು, ಡಾಲಿ ಪಿಕ್ಚರ್ಸ್ ಅವರು ಮತ್ತು ಶ್ರೀನಿಧಿ ಅಂದ್ಕೊಂಡು ಓಕೆ 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 ಅಣ್ಣ ಓಕೆ 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 ಅಂದರೆ ಅಷ್ಟು ಖುಷಿ. ಯಾಕಂದರೆ ಅವರು ಡಾಲಿ ಸರ್ ಯಾವಾಗಲೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ಮತ್ತು ಅದ್ರ ಜೊತೆಗೆ ಕರೆದ ಅವಕಾಶನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಲ್ರಿಗೂ. ಯಾವಾಗಲೂ ಮರೆಯೋಕ್ಕಾಗಲ್ಲ, ಯಾಕಂದರೆ ದೊಡ್ಡವ್ರ ಜೊತೆ ಕೆಲಸ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ, ಒಳ್ಳೊಳ್ಳೆ ಕಥೆಗಳು ಬರಬೇಕು ಅಂತ ಇಷ್ಟ ಇರುತ್ತೆ. ಎಲ್ಲ ಕೂಡಿ ಬಂದಾಗ ಮೇ ಬಿ ಇಂಥ ಅವಕಾಶ ಸಿಗುತ್ತೆ ಅಂತ ಅನಿಸುತ್ತೆ. ತುಂಬ ಖುಷಿ ಆಗ್ತದೆ ಡಾಲಿ ಅಣ್ಣ ಮತ್ತು ಶ್ರೀನಿಧಿ ಅವರೇ, ಥ್ಯಾಂಕ್ ಯು ಸೊ ಮಚ್. ಆಗಲೇ ಹೇಳಿದ್ರಿ ಬಾಲ್ಯ ಸ್ನೇಹಿತರು ಅಂತ, ಇನ್ಮೇಲೆ ನನ್ನನ್ನು ಬಾಲ್ಯ ಸ್ನೇಹಿತರೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಒಂದು 8-10 ದಿನ ಕೆಲಸ ಮಾಡಿದ್ದೀವಿ. ಪ್ರದೀಪ್ ಅಣ್ಣ ಹೇಳ್ತಾ ಇದ್ರು, ಅಂದರೆ ಯಾರ್ಯಾರು ಕೆಲಸ ಮಾಡಿಲ್ಲ ಅವ್ರನ್ನೆಲ್ಲ ಸೇರಿಸಿ ಕೆಲಸ ಮಾಡಿಸ್ತಾ ಇದೀವಿ. ನಾನು ಯಾರ ಜೊತೆನೂ ಮಾಡಿಲ್ಲ ಅಣ್ಣ, ನೆಕ್ಸ್ಟಿಂದ ನನ್ನನ್ನು ಬೇರೆಯವ್ರ ಜೊತೆ ಎಲ್ಲ ಸೇರ್ಸಕ್ಕೆ ಒಂದು ಪ್ರಯತ್ನ ಪಡಿ. ಮತ್ತು ಡೈರೆಕ್ಷನ್ ಟೀಮ್ ಬಗ್ಗೆ ಹೇಳ್ಬೇಕು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್, ಅಂದರೆ 1 ನಿಮಿಷನೂ ವೇಸ್ಟ್ ಮಾಡ್ತಾ ಇರಲ್ಲ, ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ರು. ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ 5ನೇ ಎಪಿಸೋಡಲ್ಲಿ ನಾನೇ ಇರುವಂತ ನೋಡಿ
ಇಲ್ಲ, ತುಂಬ ಒಳ್ಳೆ ಪ್ರಯತ್ನ, ದೊಡ್ಡ ಪ್ರಾಜೆಕ್ಟಲ್ಲಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮತ್ತು G5 ಅವ್ರಿಗೆ, ನಮ್ಮ ಪ್ರದೀಪ್ ಅಣ್ಣಂಗೆ, ಸನಲ್ ಅಣ್ಣಗೆ ತುಂಬ ಥ್ಯಾಂಕ್ಸ್. ಕಲಾವಿದರನ್ನ ಹುಡುಕಿ ತಗೋತಾ ಇದ್ದಾರೆ, ಒಳ್ಳೊಳ್ಳೆ ಪ್ರತಿಭೆ ಇರೋರನ್ನ ಹಾಕೋತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಥ್ಯಾಂಕ್ ಯು. ನಾನು ರೇಡಿಯೋದಲ್ಲಿದ್ದೆ 14 ವರ್ಷ ಬಿಟ್ಟು ಏನೋ ಮಾಡಬೇಕು ಮ್ಯೂಸಿಕಲ್ಲಿ ಅಂತಿದ್ದ ಟೈಮಿಗೆ ಕರೆಕ್ಟಾಗಿ ನಂಗೆ ಇದು ಬಂದಿದ್ದಷ್ಟೇ ಅಲ್ಲ, ಲೈಕ್ ಎಂಥ ಪ್ರಾಜೆಕ್ಟ್ ಡಾಲಿ ಸರ್ ಅವರ ಪ್ರಾಜೆಕ್ಟ್ ಮತ್ತು ವೆಬ್ ಸೀರೀಸ್. ನಾನು ಇದಕ್ಕೂ ಮುಂಚೆ ಸಣ್ಣ ಎಕ್ಸ್ಪೀರಿಯನ್ಸ್ ಇತ್ತು. ಅಫ್ಕೋರ್ಸ್ ಆಲ್ ಥ್ಯಾಂಕ್ಸ್ ಟು ಪ್ರದೀಪ್ ರೋಸ್ ಸಖತ್ ಇದರಲ್ಲಿ. ನಾಗಭೂಷಣ್ ಅವ್ರ ಹನಿಮೂನ್ಗೆ ನಾನು ಸೌಂಡ್ ಡಿಸೈನ್ ಆಗಿ ಮತ್ತು ಅವ್ರದ್ದು ಇನ್ನೊಂದು ವೆಬ್ ಸೀರೀಸ್ಗೆಲ್ಲ ಮ್ಯೂಸಿಕ್ ಕೂಡ ಮಾಡಿದ್ದೆ ನಾನು. ಅವರ ಟೈಮಿಂಗಲ್ಲಿ ನನಗೆ ತುಂಬ ಫ್ಯಾನ್ ಆಗಿದ್ದೆ. ಅವಾಗ ನಾಗಭೂಷಣ್ ಅವ್ರಿಗೆ ನಾನು ಅಷ್ಟು ಟೈಮಿಂಗ್ ನಾನು ಇದುವರೆಗೂ ಅಲ್ಲಿವರೆಗೂ ಅಷ್ಟು ನೋಡಿರಲಿಲ್ಲ, ಅಷ್ಟು ಒಳ್ಳೆ ಫ್ಯಾನ್ ಆಗಿದ್ದೆ ಅವ್ರ ಆ್ಯಕ್ಟಿಂಗಿಗೆ. ಅವರು ಪ್ರದೀಪ್ ಬ್ರೋ ಅಂಡ್ ದೆನ್ ಡಾಲಿ ಸರ್ ಅಂಡ್ ದೆನ್ ಶ್ರೀನಿಧಿ ಅವರು, ನಾವು ಅವ್ರು ಹೇಳಿದ ರೀತಿ ಸ್ವಲ್ಪ ದಿನ ಬೇಕು ತುಂಬ ಕೊನೆ ಸ್ಟೇಜಲ್ಲಿ ನನಗೆ ಗೊತ್ತಾಯಿತು. ಲಿಟರಲಿ 20 ಡೇಸಲ್ಲಿ 20-25 ಡೇಸಲ್ಲಿ ಮುಗಿಸ್ಬೇಕಾಗ್ತಿದ್ದಲ್ಲ. ಸಡನ್ ಆಗಿ ಇಷ್ಟೊಳ್ಳೆ ವೇದಿಕೆಯಲ್ಲಿ ನಾನು ಇವತ್ತು ಕೂತಿದ್ದೀನಿ ಅಂತ ಐ ಮೀನ್ ಸಾರಿ ನಾನು ಏನಾದ್ರು ಬೇರೆ ಮಾತಾಡ್ತಿದ್ದೆ, ಬಟ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಒಂದು ಫಾರ್ಮೆಟ್ ಅಂತ ಇರುತ್ತೆ ವೆಬ್ ಸೀರೀಸ್ಗೆ ಅಥವಾ ಸಿನಿಮಾಗೆ ಅಂತ, ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೀವಿ. ಆಲ್ ಥ್ಯಾಂಕ್ಸ್ ಟು ಪ್ರದೀಪ್ ಬ್ರೋ. ಅವರು ಅವರಿರೋ ಪೊಸಿಷನಲ್ಲಿ ಕೂರೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಸೀನ್ಗೂ ಕೂರ್ತಾರೆ, ಪ್ರತಿಯೊಂದು ಮ್ಯೂಸಿಕ್ ಮಿಕ್ಸಿಗೆ ಇವತ್ತು ಬೆಳಗ್ಗೆ ಒಂದು ಮಿಕ್ಸ್ ಮಾಡಿ ಬಂದಿದ್ದೀವಿ. ಆಲ್ ಥ್ಯಾಂಕ್ಸ್ ಟು ಅವ್ರ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಒಳ್ಳೆ ಬ್ಲೆಂಡಲ್ಲಿ ಮ್ಯೂಸಿಕ್ ಮಾಡಿದ್ವಿ. ಆ್ಯಂಡ್ ಐ ಶುಡ್ ನಾಟ್ ಫರ್ಗೆಟ್ ನಮ್ಮ ಟೀಮಲ್ಲಿ ಕಲ್ಯಾಣ್ ಮಂಜುನಾಥ್ ಅಂತ ನನ್ನ ಟೀಮಲ್ಲಿ ಮತ್ತು ಗೋಕುಲ್ ಅಂತ ಇದ್ದಾರೆ. ಸೊ ಆಲ್ ಥ್ಯಾಂಕ್ಸ್ ಟು ದೆಮ್. ಯಾಕೆ ಅಂದರೆ ಇಷ್ಟು ಶಾರ್ಟ್ ಟೈಮಲ್ಲಿ ಮುಗಿಸೋದಕ್ಕೆ ಕಾರಣ ಅವರೇ. ಆ್ಯಂಡ್ ಐ ಹೋಪ್ ನನ್ನ ಇಷ್ಟು ವರ್ಷದ ಕಲಿಕೆ ಎಲ್ಲರೂ ಇದರಲ್ಲಿ ಯೂಸ್ ಆಗಿದೆ ಅಂತ, ಬಿಕಾಸ್ ಅದು ಸೀನ್ಗಳಂಗೆ ಮಾತಾಡ್ತಾ ಇತ್ತು ನನಗೆ. ಸೊ ಪ್ರತಿಯೊಂದು ಎಪಿಸೋಡಲ್ಲೂ ಕ್ಲೈಮ್ಯಾಕ್ಸ್ ಥರನೇ ಕೊನೆ ದೃಶ್ಯಗಳನ್ನ ನಾವು ಸ್ಕೋರ್ ಮಾಡೋಂಥ ಸ್ಕೋಪ್ ಇತ್ತು ನನಗೆ. ಥ್ಯಾಂಕ್ಸ್ ಟು ಶ್ರೀನಿಧಿ, ಥ್ಯಾಂಕ್ ಯು ಪ್ರದೀಪ್ ಅವರು. ಧನಂಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಕೂತ್ಕೊಂಡಿದ್ದೀನಿ ಅಷ್ಟೇ, ಸಾಕು ನನಗೆ ಇರ್ತೀನಿ. ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ ಯು. ಫಸ್ಟ್ ನಾನು ವೆಬ್ ಸೀರೀಸಲ್ಲಿ ಮಾಡ್ತಿರೋದು ಭಾಳ ಖುಷಿ ಇದೆ, ಯಾಕಂದ್ರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತಿಗೆ ನೋಡ್ಬೇಕಾದ್ರೆ ನಾನು ಆ್ಯಕ್ಟಿಂಗ್ ಮರ್ತ್ಬಿಟ್ಟಿದ್ದೆ. ನಾನು ಆ್ಯಕ್ಟರ್ ಅಂದ್ಕೊಂಡು ಅಷ್ಟು ಎಂಟರ್ಟೈನ್ಮೆಂಟ್ ಇತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ದಾರೆ, ಏನು ಕಳಿಸಿದ್ರು ಒಂದು ತಂಬು ಆಗ್ತಾರಿಲ್ಲ, ಇದೆಲ್ಲ ನನಗೆ ಕಳಿಸ್ತಾ ಇದ್ದಾರೆ ಕಂಟೆಂಟ್ನ. ಸೊ ಅಲ್ಲಿ ಭಾಳ ಖುಷಿ ಆಯಿತು, ತುಂಬ ಎಂಟರ್ಟೈನಿಂಗ್ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಶ್ರೀವತ್ಸ ಅವರೇ. ಆದರ್ಶ್ ಅವರೇ, ಆಸ್ ಅ DOP ನಿಮಗೆ ಜೆರಾಕ್ಸ್ ನಿಮ್ಮ ಕಣ್ಣುಗಳಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಕಾಣಿಸಿರುತ್ತೆ. ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಮುಂದೆ ಒಂದು ರಿಕ್ವೆಸ್ಟು, ಪ್ರಕಾಶ್ ಅವರು ತಾಯ್ತೆ ಆಡ್ಕೊಂಡು ಕಣ್ಣು ಮುಚ್ಬಿಟ್ಟು ನಾನು ಮಾತಾಡ್ತಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಎಲ್ಲರ ಜೊತೆ ಮಾತಾಡಬೇಕು ಅಂದರೆ ಸ್ವಲ್ಪ ಭಯ ಅನ್ಸುತ್ತೆ. ಅದಕ್ಕೆ ಮೊದಲನೇದಾಗಿ ಶ್ರೀನಿಧಿ, ಡಾಲಿ ಸರ್, RJ ಪ್ರದೀಪ ಸರ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ. ಶ್ರೀನಿಧಿ ಅವರು ಮೊದಲು ನರೇಟ್ ಮಾಡಿದಾಗ ಆ್ಯಕ್ಚುಲಿ ಅದನ್ನ ನೀವು ಒಂದು ಪಾಡ್ಕಾಸ್ಟ್ ಅಥವಾ ಆಡಿಯೋ ಬುಕ್ ಮಾಡಿದ್ರೆ ಅಲ್ಲಿ ಅದು ತುಂಬ ಮಜಾ ಇದೆ. ಅವ್ರು ನರೇಟ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ. ಸೊ ಅದನ್ನು ವಿಜುವಲಿ ಹೆಂಗೆ ತರೋದು ಅನ್ನೋದೇ ಸ್ವಲ್ಪ ಚಾಲೆಂಜ್ ಇತ್ತು. ಸೊ ಅದಕ್ಕೆ ನಮ್ಮ ಡೈರೆಕ್ಷನ್ ಟೀಮು, ಪ್ರೊಡಕ್ಷನಿಂದ ನಮ್ಮ ಮುರಳಿ ಅವರು, ಚೇತನ್ ಅವರು, ತೇಜಸ್ ಅವ್ರಿಗೆಲ್ಲ ತುಂಬ ಇವರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸನಲ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ನೀವು ಎಲ್ಲ 3 ಎಪಿಸೋಡ್ ನೋಡಿದ್ರಿ. ಸೊ ನಮಗೆ ಶೂಟ್ ಮಾಡ್ಬೇಕಾದ್ರೂ ಆ್ಯಕ್ಚುಲಿ ಇನ್ನು ಮೂರನೇ ಎಪಿಸೋಡ್ ಆದ್ರಿಂದ ಜಾಸ್ತಿ ಬರುತ್ತೆ ಆ್ಯಕ್ಷನ್ ಎಲ್ಲ. ಸೊ ಶೂಟ್ ಮಾಡ್ಬೇಕಾದ್ರು ರಿಯಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ನಮಗೂ ಕನ್ಫ್ಯೂಸ್ ಆಗ್ತದೆ. ಅಷ್ಟೊಂದು ಸತಿ ಆ್ಯಕ್ಟರ್ಗಳು ಮಾಡ್ಬೇಕಾದ್ರೂ ಇದು ಯಾವ ಡೈಲಾಗ್ ಇದು ರಿಯಲ್ ಪೊಲೀಸ, ಡೂಪ್ಲಿಕೇಟ್ ಪೊಲೀಸ, ರಿಯಲ್ ಪ್ರಕಾಶನ, ರಿಯಲ್ ಸೂಜಿನ, ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ನಮ್ಗೆ ನಿಮ್ಮದು ಒಂದೊಂದು ಸತಿ ಲಾಜಿಕ್ ಇಲ್ಲದೆ ನೋಡಿದ್ರೆ ಮಜಾ ಅನಿಸುತ್ತೆ. ಸೊ ಅದು ಇನ್ನೂ ಮುಂದೆ ಹೋಗ್ತಕ್ಕ ಚೆನ್ನಾಗಿದೆ ಅದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಸಿನಿಮಾಟೋಗ್ರಫಿ ತಂಡದಿಂದ ಬಾಲ, ಆಮೇಲೆ ಶಶಿ, ಆಮೇಲೆ ಫೋಕಸ್ ಕುಮಾರ್, ಆಮೇಲೆ ಸಂತು ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಡೈರೆಕ್ಷನ್ ಟೀಮ್ ಅವ್ರಿಗೆ ದಯವಿಟ್ಟು ಒಂದು ಚಪ್ಪಾಳೆ ಕೊಡಿ. ಅವ್ರು ಡೇ ನೈಟ್ ಅದೇ ಕೆಲಸ ಮಾಡಿದ್ದಾರೆ. ಮತ್ತು ನಾವು ಶೂಟ್ ಮಾಡ್ಬೇಕಾದ್ರೆ ಎಷ್ಟೊಂದು ಕನ್ಫ್ಯೂಸ್ ಆಗ್ತಾಯಿತ್ತು, ಎಷ್ಟೊಂದು ಇದು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಶೂಟ್ ಮಾಡ್ತಾಯಿದ್ವಿ. ಮತ್ತು ಎಲ್ಲ ಆ್ಯಕ್ಟರ್ಗಳು ಅಷ್ಟೇ, ಯಾರೂ ಒಂಥರ ಡೈಲಾಗ್ ಮರೆಯೋದು ಆ ಥರ ಏನೂ ಇರಲಿಲ್ಲ. ಪ್ಲಸ್ ತುಂಬ ಸೀನ್ಗಳು ವಿತೌಟ್ ಡೈಲಾಗ್ಸ್ ಇತ್ತು. ಸೊ ಅಲ್ಲಿ ಅದನ್ನು ಕನ್ವಿನ್ಸಿಂಗ್ ಹೆಂಗೆ ಶೂಟ್ ಮಾಡೋದು, ಅದಕ್ಕೆ ಥ್ಯಾಂಕ್ಸ್ ಟು ಶ್ರೀನಿಧಿಸ್ ರೈಟಿಂಗ್ ಬೇಸಿಕಲಿ. ಸೊ ನಿಮಗೆ ಈ ಸಿನಿಮಾ ಕನ್ವಿನ್ಸ್ ಆಗಿಲ್ಲ ಅಂದರೂ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಥ್ಯಾಂಕ್ ಯು. ಅದರಲ್ಲಿ ಎಲ್ಲೋ ಒಂದು ಕಡೆ ಹೊಸಬರಿಗೆ, ಹೊಸ ಪ್ರತಿಭೆಗಳ ಸಿನಿಮಾಗಳಿಗೆ ಆಡಿಯನ್ಸ್ನ ಕರ್ಕೊಂಬರೋದ್ರಲ್ಲಿ ಒಂದು ಸ್ವಲ್ಪ ನಾವು ಸೋಲ್ತಾ ಇದ್ದೀವಿ. ಐ ಥಿಂಕ್ ಅದು ಕೂಡ ಸರಿ ಹೋಗುತ್ತೆ. ಅದು ಬೇರೆ ಇಂಡಸ್ಟ್ರಿಗಳಲ್ಲಿ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅದು ನಮ್ಮಲ್ಲಿ ಅದು ಚೇಂಜ್ ಆಗುತ್ತೆ. ಅಂದರೆ ಐ ಥಿಂಕ್ ಈಗ ಸೆಕೆಂಡ್ ಹಾಫ್ ಆಫ್ ದ ಇಯರಲ್ಲಿ ಖಂಡಿತ ಒಂದಿಷ್ಟು ಹೊಸೊಬ್ರು ಸಿನಿಮಾಗಳಿಗೂ ಆಡಿಯನ್ಸ್ ಟರ್ನ್ಔಟ್ ಆಗ್ತಾರೆ ಅಂತ. ಅಂದರೆ ನಾವು ಆ ಥರದ ಸಿನಿಮಾಗಳು ಮಾಡಬೇಕು. ಆ್ಯಂಡ್
ಎಲ್ಲೋ ಒಂದು ಕಡೆ ಅದನ್ನು ತಲುಪಿಸೋದ್ರಲ್ಲಿ ಒಂದು ಒದ್ದಾಟ ಇದೆಯಲ್ಲ, ಹೊಸ ಮುಖಗಳು ಬಂದಾಗ ಅದನ್ನು ಸಿನಿಮಾ ರೀಚ್ ಮಾಡ್ಸೋಕ್ಕೆ, ಅಂದರೆ ನಾವು ಈ ಬೇಸಿಕ್ ಸಿನಿಮಾಗಳನ್ನ ಬಿಟ್ಬಿಡ್ತಾ ಇದೀವಲ್ಲ. ಈಗ ಒಳ್ಳೆ ಲವ್ ಸ್ಟೋರಿ ಅಂತ ಕೇಳಿದ್ರೆ ನಿಮಗೆ ಯಂಗ್ಸ್ಟರ್ಸ್ಗೆ ಹೊಸ ಒಂದು ಯಂಗ್ ಹೀರೋ, ಯಂಗ್ ಹುಡುಗಿ, ಹೊಸ ಹುಡುಗಿನ ಇಟ್ಕೊಂಡು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡೋಕ್ಕೆ ನಾವು ಆ ಥರದ ಸಿನಿಮಾ, ಒಂದು ಲವ್ ಸ್ಟೋರಿ ಅಂತಿದ್ದಂಗೆ ಒಂದು ಆಡಿಯೋ ಹಿಟ್ ಆಗಬೇಕು. ಸೊ ಒಳ್ಳೆ ಆಡಿಯೋ, ಇನ್ನೊಂದು ಮತ್ತೊಂದು, ಹಂಗೆಲ್ಲ ಏನೋ ಒಂದು ಪ್ಯಾಕೇಜ್ ಆದಾಗ ಎಲ್ಲದೂ ಕೂಡಿದಾಗ ಡೆಫಿನೆಟ್ಲಿ ಅದು ಕೂಡ ಆಗುತ್ತೆ. ಥಿಯೇಟ್ರಿಗೆ ಬರ್ತಾರೆ ಜನ. ಆ್ಯಂಡ್ OTT ಅದು ಇನ್ನೊಂದು ಇದು, ಅದು OTT ಅಂತಲೇ ಸಿನಿಮಾ. ಈಗ ಪ್ರದೀಪ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇವಾಗ ಸೌಂಡ್ ಡಿಸೈನು ಎಲ್ಲದೂ, ಅಥವಾ ನಾವು ಏನೇನು ಇದಕ್ಕೆ ಪ್ಲ್ಯಾನ್ ಮಾಡಿರೋದು ಎಲ್ಲದೂ ನಾವು ಸ್ಮಾಲ್ ಸ್ಕ್ರೀನ್ಗೆ ಮೊಬೈಲ್ಗೆ ಅಂತಲೇ ಪ್ಲ್ಯಾನ್ ಮಾಡಿದ್ರು, ಬಟ್ ಬಿಗ್ ಸ್ಕ್ರೀನಲ್ಲೂ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಗೆ OTT ಸ್ಪೇಸ್ ಬೇರೆ. ಆ್ಯಂಡ್ ನಾ ಹೆಂಗೆ ಯೋಚನೆ ಮಾಡೋದು ಅಂದರೆ, ಈಗ ನಾನು ಹೇಳಿದ್ನಲ್ಲ, ಒಂದು ಯಾವುದೋ ಒಂದು ಜಾಗದಲ್ಲಿ ಇದ್ದಾಗ ನಿಮ್ಮ ಕೈಲಿ ಎಷ್ಟಾಗುತ್ತೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ, ಏನೇನು ಮಾಡೋಕ್ಕಾಗುತ್ತೆ ಮಾಡಿಬಿಡಿ ಅಂತ. ಸೊ ಈಗ ZEE5 ಥರದ್ದು ಒಂದು ಸಂಸ್ಥೆ ಜೊತೆ ಡಾಲಿ ಪಿಕ್ಚರ್ಸು ಕೈ ಜೋಡಿಸಿ ಒಂದಿಷ್ಟು ಏನೋ ಈ ಥರದ್ದು ಒಂದಿಷ್ಟು ಕೆಲಸಗಳಾಗಿ ಅದರಲ್ಲಿ 100 ಜನ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಒಂದು ವೇದಿಕೆ ಸಿಗುತ್ತೆ ಅಂದರೆ ಬ್ಯೂಟಿಫುಲ್ ಅಲ್ವಾ ಅದು. ಶ್ರೀನಿಧಿ ಥರ ಯಂಗ್ ಡೈರೆಕ್ಟರ್ಸು, ಅಷ್ಟು ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು, ಅಷ್ಟು ಜನ ಕಲಾವಿದರು. ಸೊ ಆ ಥರದೊಂದು ಅವಕಾಶ ಮಿಸ್ ಮಾಡಬಾರ್ದು. ಸೊ ಆ OTT ಸ್ಪೇಸ್ ಬೇರೆ, ಥಿಯೇಟರ್ ಸ್ಪೇಸ್ ಬೇರೆ, ಎರಡನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಿಮ್ಮ ಪರಿಚಯದವರು ಕೂಡ ಜೆರಾಕ್ಸ್ ಬಗ್ಗೆ ದಯವಿಟ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ.